ಎಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ಪ್ರೀತಿಯ ಮಕ್ಕಳೇ, ಈ ದಿನ 7ನೇ ತರಗತಿಯ ಹಿಂದಿ ವಿಷಯದ ಪದ್ಯಪಾಠ 4 ಮೈ ಬಿ ನಾಮ್ ಕಮಾತಾ. ಈ ಪದ್ಯದ ಸಾರಾಂಶವನ್ನು ಮತ್ತು ಕವಿ ಪರಿಚಯವನ್ನು ತಿಳಿದುಕೊಳ್ಳೋಣ. ಕವಿ ಪರಿಚಯ. ಡಾಕ್ಟರ್ ದಿವಿಕ್ ರಮೇಶ್. डॉक्टर दिविक रमेश जी हिंदी के प्रसिद्ध कवि तथा बाल साहित्यकार है. ಡಾಕ್ಟರ್ ದಿವಿಕ್ ರಮೇಶ್ ಇವರು ಹಿಂದಿಯಲ್ಲಿ ಒಬ್ಬ ಪ್ರಸಿದ್ಧ ಕವಿ ಹಾಗೂ ಬಾಲ ಸಾಹಿತ್ಯಕಾರರಾಗಿದ್ದರು. ಆಪ್ಕಿ ಪ್ರಸಿದ್ಧ ರಚನಾ ಖಂಡ್ ಖಂಡ್ ಅಗ್ನಿ ಹೈ. ಇವರ ಒಂದು ಪ್ರಸಿದ್ಧ ರಚನೆ ಖಂಡ್ ಖಂಡ್ ಅಗ್ನಿ ಎಂಬುದಾಗಿತ್ತು. ಪ್ರಸ್ತುತ ಕವಿತಾ आपके 101 बाल कविताएं संग्रह से ली गई है. ಈ ಪ್ರಸ್ತುತ ಕವಿತೆ ಅಂದರೆ ಮೈ ಬಿ ನಾಮ್ ಕಮಾತಾ. ಈ ಕವಿತೆಯನ್ನು 101 ಬಾಲ್ ಕವಿತಾಯೆ ಈ ಒಂದು ಸಂಗ್ರಹದಿಂದ ಆಯ್ಕೆ ಮಾಡಲಾಗಿದೆ. ಪ್ರೀತಿಯ ಮಕ್ಕಳೇ, ಈಗ ನಾವು ಈ ಪದ್ಯದಲ್ಲಿ ಬರುವಂತಹ ಶಬ್ದಾರ್ಥಗಳನ್ನು ಗಮನಿಸೋಣ. ರೋಜ್ ಎಂದರೆ ದಿನಾಲು. ನಾಮ್ ಕಾಮನಾ ಹೆಸರು ಗಳಿಸುವುದು. ಸೀಮಾ ಗಡಿ. ಜಟ್ಪಟ್ ಬೇಗನೆ. ಖಬರೆ ಸುದ್ದಿ ಸಮಾಚಾರ. ನನ್ಹಾ ಸಾ ಸಣ್ಣವ. ಮುಸ್ಕರ್ ದುಃಖಿತನಾಗು. ಪುರಸ್ಕಾರ ಬಹುಮಾನ. ಪ್ರೀತಿಯ ಮಕ್ಕಳೇ, ಈಗ ನಾವು ಪದ್ಯದ ಆಶಯವನ್ನು ನೋಡೋಣ. ಪದ್ಯ ಕಾ ಆಶಯ. ಮೈ ಬಿ ನಾಮ್ ಕಮಾತಾ ಡಾಕ್ಟರ್ दिविक रमेश. फौज में भर्ती होकर देश की सेवा करने तथा राष्ट्रपति से पुरस्कार पाने के बच्चों के सपनों को कवि ने शब्द रूप दिया है. यह कविता सचमुच बच्चों के लिए प्रेरणादायक है. ಪ್ರೀತಿಯ ಮಕ್ಕಳೇ, ಈ ಕವಿತೆಯಲ್ಲಿ ಒಬ್ಬ ಹುಡುಗನು ದಿನಾಲು ಗಡಿಯಲ್ಲಿ ನಡೆಯುವ ಸಾಹಸ ಕಥೆಗಳನ್ನು ಕೇಳುತ್ತಿದ್ದನು. ಅವನಲ್ಲಿಯೂ ದೇಶಾಭಿಮಾನ ಉಕ್ಕಿ ಕೈಯಲ್ಲಿ ಬಂದೂಕು ಹಿಡಿದು ಸೇನೆಯನ್ನು ಸೇರಿ ದೇಶ ಸೇವೆ ಮಾಡಿ ರಾಷ್ಟ್ರಪತಿಯವರಿಂದ ಪುರಸ್ಕಾರವನ್ನು ಪಡೆಯುವ ಇಚ್ಛೆಯಾಯಿತು. ಒಬ್ಬ ಮುಗ್ಧ ಹುಡುಗನ ಸುಂದರ ಭಾವನೆಗಳನ್ನು ಇಲ್ಲಿ ವರ್ಣನೆ ಮಾಡಲಾಗಿದೆ. ಈ ಕವಿತೆಯು ಮಕ್ಕಳಿಗಾಗಿ ಪ್ರೇರಣಾದಾಯಕವಾಗಿರುತ್ತದೆ. ಪದ್ಯ ಕಾ ವಾಚನ. ಡಾಕ್ಟರ್ ದಿವಿಕ್ ರಮೇಶ್. ಮೈ ಬಿ ನಾಮ್ ಕಮಾತಾ. ಮೈ ಬಿ ನಾಮ್ ಕಮಾತಾ ಎಂದರೆ ನಾನು ಹೆಸರನ್ನು ಗಳಿಸುತ್ತಿದ್ದೆ. रोज रोज सीमा की खबरें सुन सुनकर मन नन्हा मेरा मुस कर रह जाता. अगर न होता छोटा बच्चा तो लेकर बंदूक हाथ में मैं भी नाम कमाता. झटपट होकर बड़ा फौज में एक यही बस मन में आता. मैं भर्ती हो जाता. माँ कितनी खुश होती जब मैं एक बड़ा सा पुरस्कार भी राष्ट्रपति से पाता. रोज रोज सीमा की खबरें सुन सुनकर मन नन्हा मेरा मुस कर रह जाता. ರೋಜ್ ರೋಜ್ ಎಂದರೆ ದಿನಾಲು. ಸೀಮಾ ಎಂದರೆ ಗಡಿ ಪ್ರದೇಶ. ಖಬರೆ ಎಂದರೆ ಸುದ್ದಿ ಸಮಾಚಾರ. ಪ್ರೀತಿಯ ಮಕ್ಕಳೇ, ದಿನಾಲು ನಾನು ಗಡಿಯಲ್ಲಿನ ಸುದ್ದಿಗಳನ್ನು ಕೇಳಿ ನನ್ನ ಸಣ್ಣ ಮನಸ್ಸು ಬಹಳ ದುಃಖಿತವಾಗುತ್ತದೆ. ಇಲ್ಲಿ
ಒಬ್ಬ ಚಿಕ್ಕ ಹುಡುಗ ತನ್ನ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಳ್ಳುತ್ತಿದ್ದಾನೆ. ನಾನು ಪ್ರತಿದಿನ ಗಡಿಯಲ್ಲಿ ನಡೆಯುವಂತಹ ಸುದ್ದಿ ಸಮಾಚಾರಗಳನ್ನು ಕೇಳುತ್ತೇನೆ, ಅದನ್ನು ಓದುತ್ತೇನೆ. ಅದನ್ನು ಕೇಳಿ ನನ್ನ ಮನಸ್ಸು ಬಹಳ ದುಃಖಿತವಾಗುತ್ತದೆ. ಅಗರ್ ನ ಹೋತಾ ಚೋಟಾ ಬಚ್ಚಾ ತೋ ಲೇಕರ್ ಬಂದೂಕ್ ಹಾತ್ ಮೇ ಮೈ ಬಿ ನಾಮ್ ಕಮಾತಾ. ಅವನು ಹೇಳುತ್ತಿದ್ದಾನೆ, ಅಕಸ್ಮಾತ್ ನಾನು ಸಣ್ಣ ಹುಡುಗನಾಗಿಲ್ಲದಿದ್ದರೆ, ನಾನು ಈಗ ಚಿಕ್ಕ ಹುಡುಗ, ಅಕಸ್ಮಾತ್ ನಾನು ಸಣ್ಣ ಹುಡುಗನಾಗಿಲ್ಲದಿದ್ದರೆ ಅಥವಾ ದೊಡ್ಡವನಾಗಿದ್ದಿದ್ದರೆ ನಾನು ಕೈಯಲ್ಲಿ ಬಂದೂಕನ್ನು ಹಿಡಿದುಕೊಂಡು ನಾನು ಒಂದು ದೊಡ್ಡ ಹೆಸರನ್ನು ಗಳಿಸುತ್ತಿದ್ದೆ. ಆದರೆ ನಾನು ಈಗ ಸಣ್ಣ ಹುಡುಗ, ಹಾಗಾಗಿ ನಾನು ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ. ಆದರೆ ನಾನು ದೊಡ್ಡವನಾಗಿದ್ದಿದ್ದರೆ ನನ್ನ ಕೈಯಲ್ಲಿ ಬಂದೂಕನ್ನು ಹಿಡಿದುಕೊಂಡು ನಾನು ದೊಡ್ಡ ಹೆಸರನ್ನು ಗಳಿಸುತ್ತಿದ್ದೆ ಎಂದು ಆ ಹುಡುಗ ತನ್ನ ಮನಸ್ಸಿನ ಭಾವನೆಯನ್ನು ಎತ್ತಿ ತೋರಿಸುತ್ತಿದ್ದಾನೆ. झटपट होकर बड़ा फौज में एक यही बस मन में आता मैं भर्ती हो जाता. ಆದರೆ ಬೇಗನೆ ದೊಡ್ಡವನಾಗಿ ಸೇನೆಯಲ್ಲಿ ಸೇರುವ ವಿಚಾರ ಮನಸ್ಸಲ್ಲಿ ಬರುತ್ತದೆ. ಅವನಿಗೆ ನಾನು ಆದಷ್ಟು ಬೇಗ ದೊಡ್ಡವನಾಗಬೇಕು, ನಾನು ಸಹ ಸೇನೆಯಲ್ಲಿ ಸೇರಬೇಕು, ಸೇನೆಯಲ್ಲಿ ಸೇರಿ ನಾನು ಒಂದು ದೊಡ್ಡ ಹೆಸರನ್ನು ಗಳಿಸಬೇಕು ಎಂಬುದು ಆ ಸಣ್ಣ ಹುಡುಗನ ಮನಸ್ಸಿನಲ್ಲಿ ಮೂಡುತ್ತದೆ. ಸೇನೆಯಲ್ಲಿ ಸೇವೆಯನ್ನು ಮಾಡಿ ನಾನು ಹೆಸರನ್ನು ಗಳಿಸಬೇಕು ಎಂಬುದು ಆ ಸಣ್ಣ ಬಾಲಕನ ಮನಸ್ಸಿನಲ್ಲಿ ಮೂಡುತ್ತದೆ. माँ कितनी खुश होती जब मैं एक बड़ा सा पुरस्कार भी राष्ट्रपति से पाता. ಸೇನೆಯಲ್ಲಿ ಸೇವೆ ಮಾಡಿ ಹೆಸರು ಗಳಿಸಿ ರಾಷ್ಟ್ರಪತಿಯವರಿಂದ ಪುರಸ್ಕಾರ ಪಡೆಯುವುದನ್ನು ನೋಡಿ ನನ್ನ ತಾಯಿ ಬಹಳ ಸಂತೋಷಪಡುತ್ತಿದ್ದಳು. ಮಾ ಕಿತ್ನಿ ಖುಷ್ ಹೋತಿ ಜಬ್ ಮೈ एक बड़ा सा पुरस्कार भी ರಾಷ್ಟ್ರಪತಿ ಸೇ ಪಾತಾ. ಸೇನೆಯಲ್ಲಿ ಸೇವೆ ಮಾಡಿ ಹೆಸರನ್ನು ಗಳಿಸಿ ನಾನು ರಾಷ್ಟ್ರಪತಿಯವರಿಂದ ಬಹುಮಾನ ಪಡೆಯುವುದನ್ನು ನೋಡಿ ನನ್ನ ಅಮ್ಮ, ನನ್ನ ತಾಯಿ ಬಹಳ ಸಂತೋಷಪಡುತ್ತಿದ್ದಳು. ಆ ರೀತಿ ನಾನು ಹೆಸರನ್ನು ಗಳಿಸುತ್ತಿದ್ದೆ. ಆದರೆ ನಾನೀಗ ಸಣ್ಣ ಹುಡುಗ, ಆದಷ್ಟು ಬೇಗ ನಾನು ದೊಡ್ಡವನಾಗಿ ನಾನು ಕೈಯಲ್ಲಿ ಬಂದೂಕನ್ನು ಹಿಡಿದು ನಾನು ಸೇನೆಯಲ್ಲಿ ಸೇರಿ ಸೇವೆಯನ್ನು ಮಾಡಿ ಒಂದು ದೊಡ್ಡ ಹೆಸರನ್ನು ಗಳಿಸುತ್ತೇನೆ ಎಂಬುದು ಆ ಸಣ್ಣ ಬಾಲಕನ ಮನಸ್ಸಿನ ಭಾವನೆಯಾಗಿತ್ತು. ಆ ಮುಗ್ಧ ಹುಡುಗನ ಸುಂದರ ಭಾವನೆಗಳನ್ನು ಇಲ್ಲಿ ಕವಿ ಡಾಕ್ಟರ್ ದಿವಿಕ್ ರಮೇಶ್ ಇವರು ತುಂಬ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಈ ಕವಿತೆಯಿಂದ ಮಕ್ಕಳಿಗೆ ತಾವೂ ಸಹ ಸೇನೆಯನ್ನು ಸೇರಿ ಸೇವೆ ಮಾಡುವಂತಹ ಒಂದು ಸಂದರ್ಭ ಮನಸ್ಸಿಗೆ ಬರುತ್ತದೆ, ಮಕ್ಕಳಿಗೆ ಪ್ರೇರಣಾದಾಯಕವಾಗಿರುತ್ತದೆ. ಈಗ ಈ ಪದ್ಯದ ಗಾಯನವನ್ನು ಆಲಿಸೋಣ. रोज रोज सीमा की खबरें सुन सुन कर मन नन्हा मेरा मुस मुस कर रह जाता, मुस मुस कर रह जाता. अगर न होता छोटा बच्चा तो लेकर बंदूक हाथ में मैं भी नाम कमाता, मैं भी नाम कमाता. झटपट होकर बड़ा फौज में एक यही बस मन में आता, मैं भर्ती हो जाता, मैं भर्ती हो जाता. माँ कितनी खुश होती जब मैं एक बड़ा सा पुरस्कार भी राष्ट्रपति से पाता, राष्ट्रपति से पाता. रोज रोज सीमा की खबरें सुन सुन कर मन नन्हा मेरा मुस मुस कर रह जाता, मुस मुस कर रह जाता. मैं भी नाम कमाता, मैं भी नाम कमाता. ಪ್ರೀತಿಯ ಮಕ್ಕಳೇ, ಈ ದಿನ 7ನೇ ತರಗತಿಯ ಹಿಂದಿ ವಿಷಯದ 4ನೇ ಪದ್ಯ ಮೈ ಬಿ ನಾಮ್ ಕಮಾತಾ
ಈ ಪದ್ಯದ ಸಾರಾಂಶ ಮತ್ತು ಅರ್ಥವನ್ನು ತಿಳಿದುಕೊಂಡಿರುತ್ತೀರಿ. ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದ.